ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಅಂಧರಾಗಿರುವಂತಹ ನಟಿ ರನ್ಯಾ ರಾವ್ಳ ಜಾಮೀನು ಅರ್ಜಿಯ ತೀರ್ಪನ್ನು ಕಾಯ್ದಿರಿಸುವಂಥದ್ದು ಹೈಕೋರ್ಟ್ ಈ ಒಂದು ತೀರ್ಪನ್ನು ಕಾಯ್ದಿರಿಸಿದೆ. ಇವತ್ತು ಕೂಡ ವಿಚಾರಣೆಯನ್ನು ನಡೆಸಲಾಗಿತ್ತು. ನಿನ್ನೆ ಕೂಡ ವಿಚಾರಣೆ ನಡೆದಿತ್ತು. ಇವತ್ತಿಗೆ ವಿಚಾರಣೆಯನ್ನು ಮುಂದೂಡಲಾಗಿತ್ತು. ಶುಕ್ರವಾರ ನಟಿ ರನ್ಯಾ ಜಾಮೀನು ಆದೇಶ ಪ್ರಕಟವಾಗುತ್ತೆ. 2 ದಿನದ ಮಟ್ಟಿಗೆ ನಟಿ ರನ್ಯಾಗೆ ಜೈಲೇ ಗತಿಯಾಗಿದೆ. ರನ್ಯಾ ಪರ ಕಿರಣ್ ಜವಳಿ ವಾದವನ್ನು ಮಂಡಿಸಿರ್ತಾರೆ. ಇನ್ನು DRI ಪರವಾಗಿ PP ಮಧುರಾವ್ ಅವರು ವಾದವನ್ನು ಮಂಡಿಸಿದರು. ಇನ್ನು ಕಿರಣ್ ಜವಳಿ ಯಾವಾಗ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿದರು ರನ್ಯಾ ಪರವಾಗಿ, ಆ ಕಡೆಯಿಂದ DRI ಅಧಿಕಾರಿಗಳು ಆಕ್ಷೇಪಣೆ ಅರ್ಜಿಯನ್ನು ಸಲ್ಲಿಕೆ ಮಾಡಿರ್ತಾರೆ. ಪ್ರಕರಣದಲ್ಲಿ ಈಕೆಯ ಪಾತ್ರ ದೊಡ್ಡದಿದೆ, ಹೀಗಾಗಿ ಆಕೆಗೆ ಜಾಮೀನನ್ನು ಕೊಡಬಾರದು ಅಂತ DRI ಪರವಾಗಿ ವಾದವನ್ನು ಮಂಡಿಸಿರ್ತಾರೆ. ಮತ್ತೊಂದು ಕಡೆ ರನ್ಯಾ ಪರವಾಗಿರುವಂತಹ ವಕೀಲರು ಕೂಡ ವಾದವನ್ನು ಮಂಡಿಸ್ತಾರೆ. ಈಗಾಗಲೇ ತನಿಖೆಗೆ ನಮ್ಮ ಕಕ್ಷಿದಾರರು ಸಹಕರಿಸಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ಹೀಗಾಗಿ ಅವರಿಗೆ ಬೇಲನ್ನು ಕೊಡಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಅವರು ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟಿದ್ರು. ಆದರೆ ಕೋರ್ಟ್ನಿಂದ ಈಗ ತೀರ್ಪು ಬರಬೇಕಾಗಿತ್ತು. ಇವತ್ತು ಅಂದರೆ ಆದೇಶ ಬರಬೇಕಾಗಿತ್ತು, ಜಾಮೀನು ಅರ್ಜಿಯ ಒಂದು ಆದೇಶ. ಆದರೆ ಇದನ್ನು ಶುಕ್ರವಾರಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಹೀಗಾಗಿ ಮತ್ತೆ 2 ದಿನ ಪರಪ್ಪನಾಗ್ರಹಾರ ಜೈಲಲ್ಲೇ ರನ್ಯಾ ರಾವ್ ಕಾಲ ಕಳಿಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ. ಇನ್ನು ಪ್ರಕರಣದಲ್ಲಿ ಈಗಾಗಲೇ DRI ಅಧಿಕಾರಿಗಳು, CBI ಅಧಿಕಾರಿಗಳು, CID ಅಧಿಕಾರಿಗಳು ಎಲ್ಲರೂ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಇದು ದೊಡ್ಡ ಮಟ್ಟದ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ. ಇದರಲ್ಲಿ ದೊಡ್ಡ ಮಿಕಗಳು ಕೂಡ ಇವೆ. ರನ್ಯಾ ಹಿಂದೆ ಒಂದು ದೊಡ್ಡ ಮಟ್ಟದ ಸಿಂಡಿಕೇಟ್ ಇದೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಅನುಮಾನಗಳು ಕೂಡ ಇದೆ. ಈಗಾಗಲೇ DRI ಅಧಿಕಾರಿಗಳು ಕೆಲವೊಂದು ಸಾಕ್ಷ್ಯಾಧಾರಗಳನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಈ ರನ್ಯಾಳ ಸ್ನೇಹಿತನೊಬ್ಬನನ್ನು ಕೂಡ ವಶಕ್ಕೆ ಪಡೆದುಕೊಂಡಿರುವಂಥದ್ದು ಆತನನ್ನು ಕೂಡ ವಿಚಾರಣೆ ನಡೆಸಲಾಗ್ತಾ ಇದೆ. ಈಗ ನನಗೆ ಬೇಲ್ ಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೋರ್ಟ್ ಮೊರೆಯನ್ನು ರನ್ಯಾ ಹೋಗಿರ್ತಾಳೆ. ಆದರೆ ರನ್ಯಾಳ ಜಾಮೀನು ಅರ್ಜಿ ಏನಿದೆ ಅದರ ವಿಚಾರಣೆಯನ್ನು ನಡೆಸಿರುವಂತಹ ಕೋರ್ಟ್ ಶುಕ್ರವಾರಕ್ಕೆ ಈ ಒಂದು ಆದೇಶವನ್ನು ಮುಂದೂಡಿರುವಂಥದ್ದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.